ಪಶು ವೈದ್ಯರಿಗೆ ಸರ್ಕಾರ ಸಂಬಳ ಕೊಡೋದು ಪಶುಗಳ ರಕ್ಷಣೆಗೆ, ಪಶುಗಳ ಸುರಕ್ಷತೆಗೆ ಮತ್ತು ಪಶುಗಳಿಗೆ ಯಾವುದೇ ರೋಗಗಳು ಬರದಂತೆ ಆ ಪಶುಗಳು ರೈತನ ಒಂದು ಉಪಕಸುಬಿನ ಭಾಗ. ಸೊ ಹಾಗಾಗಿ ರೈತನ ಬೆನ್ನೆಲುಬಾಗಿ ಪಶುಗಳು ಇರ್ತವೆ. ಅವುಗಳ ರಕ್ಷಣೆ ಮಾಡಲಿಲ್ಲ ಅಂದರೆ ನಿಮಗೆ ಸರ್ಕಾರಿ ಸ್ಯಾಲ್ರಿಗಳು ಯಾತಕ್ಕೆ ರೀ, ನಿಮಗೆ ಸರ್ಕಾರಿ ಸಂಬಳ ಯಾತಕ್ಕೆ? ಸುಮ್ಮನೆ ನೌಕರಿ ಬಿಟ್ಟು ಮನೆಯಲ್ಲಿ ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡು ಮನೆಯಲ್ಲಿರಿ, ಏನಕ್ಕೆ ರೀ ಪೇಮೆಂಟ್ ಬೇಕು? ಅಂದರೆ ರೈತ ಅಂದರೆ ಯಾಕ್ರಿ ಇಷ್ಟು ನಿಷ್ಕಾಳಜಿ ನಿಮಗೆ? ರೈತನಿಗೆ ಆದಾಯದ ಮೂಲ ಒಂದು ಕೃಷಿ, ಇನ್ನೊಂದು ಉಪಕಸುಬು. ಯಾವುದಾದ್ರೂ ಉಪಕಸುಬು ಮಾಡಿ ದನ ಕರುಗಳನ್ನು ಸಾಕೊಂತಾನೆ. ಯಾವುದೋ ಹುಚ್ಚುನಾಯಿ ಬಂದು ಕಚ್ಚಿ ಹೋಗುತ್ತೆ, ರೇಬಿಸ್ ಲಸಿಕೆ ಹಾಕಬೇಕಾದ್ರೆ ಡೋಸ್ ಕಡಿಮೆ ಇರುತ್ತೆ, ಸಡನ್ ಆಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಿಮ್ಮ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕರೆ ಮಾಡಿ ಡೋಸ್ಗಳನ್ನು ತರಿಸ್ಕೊಂಡು ಆ ಪಶುಗಳಿಗೆ ಕೊಟ್ಟರೆ ರೈತ ಎಷ್ಟು ಆರಾಮಾಗಿರ್ತಿದ್ದ. ಆದರೆ ಅದನ್ನೆಲ್ಲ ಬಿಟ್ಟು ಅವರು ಹೊರಗಿನಿಂದ ಖಾಸಗಿಯಾಗಿ ಲಸಿಕೆಗಳು ತಂದು ಹಾಕಿಸ್ಕೊಳ್ಳೋ ತನಕ ನೀವು ಬರಲ್ಲ ಅಂದರೆ ನಿಮಗೆ ಸರ್ಕಾರಿ ಸಂಬಳ ಯಾತಕ್ರಿ?